ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 2025 ಕಾಸ್ಟ್ ಅಕೌಂಟಿಂಗ್ ಕ್ವಶನ್ ಪೇಪರಲ್ಲಿ ಕಾಸ್ಟ್ ಶೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ಕ್ವಶನ್ ಪೇಪರು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ತೊಗೊಂಡೆ ಸ್ವಲ್ಪ ಬ್ಲ್ಯಾಕ್ ಆಗಿ ಬಂದ್ಬಿಟ್ಟಿದೆ. ಸೊ ಕ್ವಶನ್ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಚಿನ್ನು ಎಂಜಿನಿಯರಿಂಗ್ ಕಂಪನಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಸೋಲ್ಡ್ 1000 machines in 2023 ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಒಬ್ಟೈನ್ಡ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಮೆಟೀರಿಯಲ್ 80,000, ವೇಜಸ್ ಪೇಡ್ 1,20,000, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 50,000, ಸ್ಯಾಲರಿ 60,000 ಇದೆ. ದೆನ್ ರೆಂಟ್ ಆ್ಯಂಡ್ ರೇಟ್ಸ್ 10,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000, ಜನರಲ್ ಎಕ್ಸ್ಪೆನ್ಸಸ್ 20, ಸೇಲ್ಸು 1,00,000 ಇದೆ. ಸೊ ದ ಕಂಪನಿ ಪ್ಲಾನ್ಸ್ ಟು ಮ್ಯಾನುಫ್ಯಾಕ್ಚರ್ 1,200 machine in 2024. You are required to submit a statement showing the price to earn of a profit 10% on selling price. The following additional information is given to you ಅಂತ ಕೊಟ್ಟಿದ್ದಾರೆ. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಪ್ರೈಸ್ ಆಫ್ ಮೆಟೀರಿಯಲ್ ವಿಲ್ ರೈಸ್ ಬೈ 20% ಆನ್ ಪ್ರೀವಿಯಸ್ ಇಯರ್ ಪ್ರೈಸ್ ಆ್ಯಂಡ್ ವೇಜಸ್ ವಿಲ್ ರೈಸ್ ಬೈ 5% ಅಂತ ಕೇಳಿದ್ದಾರೆ. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ವಿಲ್ ರೈಸ್ ಇನ್ ಪ್ರಪೋರ್ಷನ್ ಟು ದ ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ ಆ್ಯಂಡ್ ವೇಜಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ರಿಮೈನ್ ಅನ್ಚೇಂಜ್ಡ್. ಅದರ್ ಎಕ್ಸ್ಪೆನ್ಸಸ್ ವಿಲ್ ರಿಮೈನ್ ಅನ್ಅಫೆಕ್ಟೆಡ್ ಬೈ ರೈಸ್ ಇನ್ ದ ಔಟ್ಪುಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಎರಡು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಎರಡು ಕಾಸ್ಟ್ ಶೀಟ್ ಯಾವಾಗ ಅಂತ ಅಂದರೆ, ಒಂದು ಚಿನ್ನು ಎಂಜಿನಿಯರಿಂಗ್ ಕಂಪನಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಸೋಲ್ಡ್ 1000 machine in 2023. 2023ನಲ್ಲಿ ಈ ಟ್ರಾನ್ಸಾಕ್ಷನ್ಸ್ ಏನಾಗಿದೆ ಅದ್ರ ಮೇಲೆ ಒಂದು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಮತ್ತು ಅವರು 2024ಗೆ ಒಂದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅಂದರೆ ಟೋಟಲ್ 1,200 machines-ನ 2024ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಒಂದು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಇನ್ ವೆರಿ ಸಿಂಪಲ್. ಸೊ ಇದು ಏನಂತಂದರೆ, ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರನೇ ಆನ್ಸರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೆಕ್ಷನ್ ಎ ಆ್ಯಂಡ್ ಬಿ ಅಪ್ಲೋಡೆಡ್. ಒಂದ್ಸರಿ ನೀವು ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಫಸ್ಟ್ ನೋಡಿ, ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 2023 ಅಂತ ತಗೊಳ್ಳಿ. ಟೋಟಲ್ ಎಷ್ಟು ಯೂನಿಟ್ಸ್ ಅಥವಾ ಮಷಿನ್ ಎಷ್ಟಿದೆ ಅಂತಂದರೆ 1000 ಯೂನಿಟ್ಸ್ ಇದೆ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1000 ಯೂನಿಟ್ಸ್ ಕೊಟ್ಟಿದ್ದಾರೆ. ಈಗ ಫಸ್ಟು ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 2023 ಯೂನಿಟ್ಸ್ ಬಂದು 1000 ಇದೆ. ಪರ್ಟಿಕ್ಯುಲರ್ ಅಮೌಂಟ್ ಸಿ ಪಿ ಯು ಅಂತ ಅಂದರೆ ಕಾಸ್ಟ್ ಪರ್ ಯೂನಿಟ್ ಅಂತ. ಸೊ ಒಂದು ಯೂನಿಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ, ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ತಗೊಳ್ಳಿ. ಸೊ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಸಿ ಪಿ ಯು ಅಂತ ತಗೊಳ್ಳಿ. ಫಸ್ಟು ಏನಂತ ಅಂದರೆ, ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಡೈರೆಕ್ಟ್ ವೇಜಸ್ ಆ್ಯಂಡ್ ಮೆಟೀರಿಯಲ್ಸ್ ಏನಿದೆ ಅಂತ ನೋಡಬೇಕು. ಕಾಸ್ಟ್ ಆಫ್ ಮೆಟೀರಿಯಲ್ ಕೊಟ್ಟಿದ್ರೆ ಎಷ್ಟಿದೆ ಅಂತಂದರೆ 80,000. ಕಾಸ್ಟ್ ಆಫ್ ಮೆಟೀರಿಯಲ್ ಟೋಟಲ್ ಅಮೌಂಟ್ ಎಷ್ಟಿದೆ ಅಂದರೆ 80,000. 80,000 ಡಿವೈಡೆಡ್ ಬೈ 1000 ಮಾಡಿದ್ರೆ ಪರ್ ಯೂನಿಟ್ ಅಥವಾ ಪರ್ ಮಷಿನ್ ಎಷ್ಟಾಗುತ್ತೆ ಅಂದರೆ 80 rupees ಆಗುತ್ತೆ. ಆ್ಯಂಡ್ ವೇಜಸ್ ಎಷ್ಟಿದೆ ಅಂತಂದರೆ 1,20,000 ಇದೆ. ಸೊ ಪ್ರಾಬ್ಲಮ್ ಕಾಣಿಸ್ತಿದೆ ಕ್ಲಿಯರಾಗಿ. ವೇಜಸ್ ಪೇಯ್ಡ್ ಬಂದು 1,20,000. ಸೊ ವೇಜಸ್ 1,20,000. ಸೊ ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ವೇಜಸ್ನ ಹ್ಯಾಡ್ ಮಾಡಿದ್ರೆ ನಮಗೆ ಟೋಟಲ್ 2,00,000 ಬರುತ್ತೆ. 2,00,000 ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡಿದ್ರೆ ಪರ್ ಯೂನಿಟ್ಗೆ 200 ಆಗುತ್ತೆ. ಸೊ ಇಲ್ಲಿ ಹ್ಯಾಡ್ ಮಾಡ್ತಾ ಹೋಗಿ. ಸೊ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್ ಕೂಡ ಹ್ಯಾಡ್ ಮಾಡಿ. ಪ್ರೈಮ್ ಕಾಸ್ಟ್ 2,00,000 ಆ್ಯಂಡ್ ಇಲ್ಲಿ ಪರ್ ಯೂನಿಟ್ಗೆ 200 ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಈ ಪ್ರೈಮ್ ಕಾಸ್ಟಿಗೆ ನಾವು ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತಂದರೆ ಫ್ಯಾಕ್ಟ್ರಿನಲ್ಲಿ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಂತ. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ 50,000 ಇದೆ. ಸೊ ಹ್ಯಾಡ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 50,000 ಡಿವೈಡೆಡ್ ಬೈ 10,000 ಮಾಡಿದ್ರೆ ಪರ್ ಯೂನಿಟ್ ಎಷ್ಟಾಗುತ್ತೆ 50 ಆಗುತ್ತೆ. ಸೊ ಇಲ್ಲಿ ನೋಡಿ, 50,000 ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಎಷ್ಟು 1000. ಸೊ 50 rupees ಆಗುತ್ತೆ. ಸೊ ಇವಾಗ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ಹ್ಯಾಡ್ ಮಾಡಿ. 2,00,000ಗೆ 50,000ನ ಹ್ಯಾಡ್ ಮಾಡಿದ್ರೆ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬರುತ್ತೆ ಅಂದರೆ 2,50,000 ಬರುತ್ತೆ. 2,50,000 ಡಿವೈಡೆಡ್ ಬೈ 1000 ಮಾಡಿ, ಅಥವಾ 200 ಪ್ಲಸ್ 50 ಮಾಡಿದ್ರೆ 250 ಬರುತ್ತೆ. ಸೊ ಈಗ ಈ ಫ್ಯಾಕ್ಟರಿ ಕಾಸ್ಟ್ಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡಲ್ಲಿ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಂತ ನೋಡೋಣ. ಫಸ್ಟು ಸ್ಯಾಲರೀಸ್ ಕೊಟ್ಟಿದ್ದಾರೆ. ಸ್ಯಾಲರೀಸ್ ಎಷ್ಟಿದೆ ಅಂದರೆ 60,000 ಇದೆ. ಸ್ಯಾಲರಿ 60,000 ತಗೊಳ್ಳಿ ಡೈರೆಕ್ಟಾಗಿ. ಸ್ಯಾಲರಿ 60,000. ಆ್ಯಂಡ್ ರೆಂಟ್ ಆ್ಯಂಡ್ ಟ್ಯಾಕ್ಸು 10,000 ಇದೆ. ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಸೆಲ್ಲಿಂಗ್ ಓವರ್ ಹೆಡ್ಸಲ್ಲಿ ಬರುತ್ತೆ. ಜನರಲ್ ಎಕ್ಸ್ಪೆನ್ಸಸ್ಸು 20,000 ಇದೆ. ಸೊ ಇಲ್ಲಿ ಏನಂತ ಅಂದರೆ ಸ್ಯಾಲ್ರಿ 60,000, ರೆಂಟ್ ಆ್ಯಂಡ್ ಟ್ಯಾಕ್ಸ್ 10,000 ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್ 20,000 ಇದೆ. ಟೋಟಲು ತಗೊಳ್ಳಿ. ಜನರಲ್ ಎಕ್ಸ್ಪೆನ್ಸಸ್ 30 ಅಂತಾಯಿತು, 20. ಸೊ ಇಲ್ಲಿ ನೋಡಿ, ಕ್ವಶನಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ 20,000 ಕೊಟ್ಟಿದ್ದಾರೆ. ಈಗ ಟೋಟಲ್ ಮಾಡಿ 2,50,000 ಪ್ಲಸ್ 60,000 10,000 20,000 ಮಾಡಿದ್ರೆ ನಮಗೆ ಇಲ್ಲಿ ನೋಡಿ 2,50,000 ಫ್ಯಾಕ್ಟರಿ ಕಾಸ್ಟ್ ಇದೆ. ಅದಕ್ಕೆ ಬಂದು ಸ್ಯಾಲರೀಸ್ ಎಷ್ಟಿದೆ 60,000 ಸ್ಯಾಲರೀಸ್ ಹ್ಯಾಡ್ ಮಾಡಿ. ಆ್ಯಂಡ್ ನೆಕ್ಸ್ಟು 10,000 ರೆಂಟ್ ಆ್ಯಂಡ್ ರೇಟ್ಸ್ 10,000 ರೆಂಟ್ ಆ್ಯಂಡ್ ರೇಟ್ಸು. ಆ್ಯಂಡ್ ನೆಕ್ಸ್ಟು 20,000 ಜನರಲ್ ಎಕ್ಸ್ಪೆನ್ಸಸ್ಸು. 3,40,000 ಈಸ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್
ಪ್ರೊಡಕ್ಷನ್, ಟೋಟಲ್ ಆಗಿ ಓವರ್ ಆಲ್ ಎಷ್ಟು ಪ್ರೊಡಕ್ಷನ್ ಮಾಡಿದ್ದೀವಿ ಅಂದರೆ 3,40,000 ನಾವು ಪ್ರೊಡಕ್ಷನ್ ಮಾಡಿದ್ದೀವಿ. 3,40,000 ಡಿವೈಡೆಡ್ ಬೈ 1000 ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ, 340 rupees ಆಗುತ್ತೆ. ಸೊ ಇದಿಷ್ಟು ಕೂಡ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹೇಳಿದಲ್ವಾ ಎಷ್ಟಿದೆ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 ಇದೆ. ಈ 30,000ನ ಹ್ಯಾಡ್ ಮಾಡಿ. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 ಹ್ಯಾಡ್ ಮಾಡಿದ್ರೆ 3,40,000 ಪ್ಲಸ್ 30,000 ಮಾಡಿದ್ರೆ 3,70,000 ಬರುತ್ತೆ. ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂದರೆ 370 ಆಗುತ್ತೆ. ಸೊ ಇವಾಗ ಇದರಲ್ಲಿ ನೀವು ಇಲ್ಲಿ ಸೇಲ್ಸ್ ಆದರೂ ಲೆಸ್ ಮಾಡ್ಬೋದು. ಇಲ್ಲಿ ನಮಗೆ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತ ಅಂದರೆ ಕೊಟ್ಟಿದ್ದೆ ನೋಡಿ, ಟೋಟಲ್ ಸೇಲ್ಸು 1,00,000 ಅಷ್ಟನ್ನೇ ನಾವು ಮಾಡಿರೋದು 2023ನಲ್ಲಿ. ಸೊ ಇಲ್ಲಿ ಸೇಲ್ಸ್ನ ಬರೆದಿರಿ. ಸೊ ಇಲ್ಲಿ ಲಾಸ್ ಅಥವಾ ಅನ್ಸೋಲ್ಡ್ ಗೂಡ್ಸು ಎಷ್ಟಿದೆ ಅಂತ ಅಂದರೆ ಲಾಸ್ ಆರ್ ಅನ್ಸೋಲ್ಡ್ ಗೂಡ್ಸು 1,00,000ನ ಸೇಲ್ ಮಾಡಿದ್ದೀವಿ. 1,00,000 ಡಿವೈಡೆಡ್ ಬೈ 1000 ಯೂನಿಟ್ಸ್ ಅಂದರೆ ಪರ್ ಯೂನಿಟ್ಗೆ 100 ಸಿಕ್ಕಿದೆ. ಎಷ್ಟು ಲಾಸ್ ಅಂತ ಅಂದರೆ 2,70,000. ಸೊ ಇಲ್ಲಿ ಏನಂತ ಅಂದರೆ ನಾವು ಬರೀ 1,00,000 ಅಷ್ಟನ್ನೇ ಸೇಲ್ ಮಾಡಿರೋದು, ಇನ್ನು ಎಷ್ಟು ಸೇಲ್ ಮಾಡಿಲ್ಲ ಅನ್ಸೋಲ್ಡ್ ಅಥವಾ ಲಾಸ್ ಅಂತಂದರೆ 2,70,000. ಸೊ ದಿಸ್ ಈಸ್ ಅಬೌಟ್ ದ 2023. ಸೊ ಇಲ್ಲಿ ಏನಂತ ಅಂದರೆ ಫಸ್ಟು ನೀವು ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ವೇಜಸ್ ಏನು ಕೊಟ್ಟಿದ್ದಾರೆ ತಗೊಳ್ಳಿ. ಡೈರೆಕ್ಟ್ ಮೆಟೀರಿಯಲ್ 80,000 ಇದೆ, ಈ ಡೈರೆಕ್ಟ್ ಮೆಟೀರಿಯಲ್ 80,000 ಇದೆ ಆ್ಯಂಡ್ ಡೈರೆಕ್ಟ್ ವೇಜಸ್ಸು 1,20,000 ಇದೆ. ಸೊ ಎರಡನ್ನೂ ಹ್ಯಾಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಬರುತ್ತೆ. ಎಷ್ಟು ಅಂದರೆ 2,00,000. 2,00,000 ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡಿದ್ರೆ ಪರ್ ಯೂನಿಟ್ 200 ಸಿಗುತ್ತೆ. ಸೊ ಇದಕ್ಕೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿ. ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿ ಕೊಟ್ಟಿದೆ ನೋಡಿ, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 50,000 ಹ್ಯಾಡ್ ಮಾಡಿದ್ರೆ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬರುತ್ತೆ 2,50,000. 2,50,000ಗೆ 1000 ಯೂನಿಟ್ಸ್ ಮಾಡಿದ್ರೆ ಪರ್ ಯೂನಿಟ್ ಎಷ್ಟಾಗುತ್ತೆ 250 ಆಗುತ್ತೆ. ಫ್ಯಾಕ್ಟರಿ ಕಾಸ್ಟ್ ಆದಮೇಲೆ ನೆಕ್ಸ್ಟು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಫಸ್ಟು ಪ್ರೈಮ್ ಕಾಸ್ಟ್ ಬರುತ್ತೆ, ನೆಕ್ಸ್ಟು ಫ್ಯಾಕ್ಟರಿ ಕಾಸ್ಟು, ಅದಕ್ಕೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ನ ಹ್ಯಾಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಅದಕ್ಕೆ ಸೆಲ್ಲಿಂಗ್ ಓವರ್ ಹೆಡ್ಸ್ನ ಹ್ಯಾಡ್ ಮಾಡಬೇಕು. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ 60,000. ಅದಾದಮೇಲೆ ರೆಂಟ್ ಆ್ಯಂಡ್ ರೇಟ್ಸ್ ಕೊಟ್ಟಿದ್ದಾರೆ, ಜನರಲ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಂದು ಸೆಲ್ಲಿಂಗ್ ಓವರ್ ಹೆಡ್ಡಲ್ಲಿ ಬರುತ್ತೆ. ಸೊ ಈ ಮೂರನ್ನು ಹ್ಯಾಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ, 3,40,000 ಬರುತ್ತೆ. 3,40,000 ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡಿದ್ರೆ ಪರ್ ಯೂನಿಟ್ 340 ಆಗುತ್ತೆ. ಸೊ ಇದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಹ್ಯಾಡ್ ಮಾಡಿ. ಸೆಲ್ಲಿಂಗ್ ಓವರ್ ಹೆಡ್ಸಲ್ಲಿ ಎಷ್ಟಿದೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 ಕೊಟ್ಟಿದ್ದಾರೆ. ಹ್ಯಾಡ್ ಮಾಡಿದ್ರೆ 3,40,000 ಪ್ಲಸ್ 30,000 ಮಾಡಿದ್ರೆ 3,70,000 ಬರುತ್ತೆ. ಸೊ ಇದರಲ್ಲಿ ನಮಗೆ ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಸೇಲ್ಸ್ ಎಷ್ಟಾಗಿದೆ ಅಂದರೆ 1,00,000 ಅಷ್ಟೇ ಆಗಿದೆ. ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ 1,00,000. ಸೊ ನಾವು ಏನು ಮಾಡ್ಬೋದು ಅಂತಂದರೆ, ಸೊ ಇಲ್ಲಿ ಟೋಟಲ್ ಕಾಸ್ಟಲ್ಲಿ ಸೇಲ್ಸ್ ಅಂತ ಬರೆದು 1,00,000 ಡಿವೈಡೆಡ್ ಬೈ 1,00,000 ಅಥವಾ ಇಲ್ಲಿ 100 ಅಂತ ಬರೆದು ಲಾಸ್ಟಿಗಾದರೂ ಲಾಸ್ ಅಥವಾ ಅನ್ಸೋಲ್ಡ್ ಗೂಡ್ಸ್ ಎಷ್ಟಾಗಿದೆ ಅಂತಾದ್ರೂ ಬರಿಬೋದು, ಅಥವಾ ಫೈನಲ್ ಆಗಿ ಸೇಲ್ಸ್ ಆದರೂ ಬರಿಬೋದು. ಸೊ ನೀವು ಇದೇ ಥರನೇ ಬರೀರಿ, ಯಾಕಂದರೆ ಸಮ್ಟೈಮ್ಸ್ ಸ್ಕೀಮ್ ಆಫ್ ವ್ಯಾಲ್ಯೂಷನ್ನ ರೆಫರ್ ಮಾಡಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನೇ ಆನ್ಸರ್ ನೋಡ್ತಾ ಇರ್ತಾರೆ. ಸೊ ನೀವು ಇದೇ ಫಾರ್ಮೆಟಲ್ಲಿ ಬರೋದ್ರೂ ಓಕೆ, ಅಥವಾ ಆ ಫಾರ್ಮೆಟ್ ಬರೀ. ಸೊ ಇಲ್ಲಿ ಏನಂತಂದರೆ ಫಸ್ಟೇ ಸೇಲ್. ಸೊ ಟೋಟಲ್ ಕಾಸ್ಟಲ್ಲಿ ಸೇಲ್ಸ್ ಎಷ್ಟಾಗಿದೆ ಅದನ್ನು ಲೆಸ್ ಮಾಡಿದ್ರೆ ಅಲ್ಲಿ ಪ್ರಾಫಿಟಾ ಅಥವಾ ಅನ್ಸೋಲ್ಡ್ ಗೂಡ್ಸು ಲಾಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಆ್ಯಕ್ಚುಲಾಗಿ ಟೋಟಲ್ ಕಾಸ್ಟ್ ಇರೋದು 3,70,000, ಬಟ್ ಸೇಲ್ಸ್ ಆಗಿರೋದು ಎಷ್ಟು 1,00,000 ಅಷ್ಟೇ. ಇನ್ನು ರಿಮೈನಿಂಗ್ ಅನ್ಸೋಲ್ಡ್ ಗೂಡ್ಸ್ ಅಥವಾ ಲಾಸ್ ಎಷ್ಟಾಗಿದೆ 2,70,000 ಆ್ಯಂಡ್ ಪರ್ ಯೂನಿಟ್ 270. ಸೊ ಇದಿಷ್ಟು ಕೂಡ 2023ಗೆ ಮಾಡಿದ್ವಿ. ಈಗ 2024ಗೆ ಒಂದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 2024 ಅಂತ ತಗೊಳ್ಳಿ. 2024 ಆ್ಯಂಡ್ ಯೂನಿಟ್ಸ್ ಬಂದು ಟೋಟಲ್ ಯೂನಿಟ್ಸ್ ಎಷ್ಟು ಅಂತ ಅಂದರೆ 1,200 ಯೂನಿಟ್ಸ್. ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ, 1,200 ಯೂನಿಟ್ಸ್. ಸೊ ಇಲ್ಲಿ ಕ್ವಶನ್ ನೋಡಿ ಏನಂತ ಅಂದರೆ, ಎ ಕಂಪನಿ ಪ್ಲ್ಯಾನ್ಸ್ ಟು ಮ್ಯಾನುಫ್ಯಾಕ್ಚರ್ 1,200 ಮಷಿನ್. ಟೋಟಲ್ ಎಷ್ಟು ಅಂತಂದರೆ ಇಲ್ಲಿ 1,200 ಮಷಿನ್ ಇನ್ 2024. ಯು ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ಪ್ರೈಸ್ ಟು ಅರ್ನ್ ಎ ಪ್ರಾಫಿಟ್ 10% ಆನ್ ಸೆಲ್ಲಿಂಗ್ ಪ್ರೈಸ್. ಸೊ ಏನು ಸೆಲ್ಲಿಂಗ್ ಪ್ರೈಸ್ ಇರುತ್ತೆ ಅದ್ರ ಮೇಲೆ 10% ಪ್ರಾಫಿಟ್ನ ಅರ್ನ್ ಮಾಡಿದೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ದ ಫಾಲೋಯಿಂಗ್ ಅಡಿಷ್ನಲ್ ಇನ್ಫಾರ್ಮೇಷನ್. ಸೊ ಈ ಅಡಿಷ್ನಲ್ ಇನ್ಫಾರ್ಮೇಷನ್ನು 2024ಅಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. 2023ಗೆ ಬರೀ ನಾವು ಇಷ್ಟನ್ನೇ ತೊಗೊಳ್ತೀವಿ, ಆಯಿತಾ. ಸೊ ಇವಾಗ ಫಸ್ಟ್ ಇನ್ಫಾರ್ಮೇಷನ್ನ ನೋಡೋಣ. ಕಾಸ್ಟ್ ಆಫ್ ಮೆಟೀರಿಯಲ್ಲು ಲಾಸ್ಟ್ ಟೈಮ್ ಎಷ್ಟಿತ್ತು ಅಂದರೆ 80,000 ಇತ್ತು. 80,000 ಇತ್ತು, ಅಥವಾ ಪರ್ ಯೂನಿಟ್ಗೆ ಎಷ್ಟಿತ್ತು ಅಂದರೆ 80 ಇತ್ತು. ಸೊ ಇಲ್ಲಿ ಎರಡು ಇಟ್ಕೊಳ್ತೀನಿ.
ಸೊ ಇಲ್ಲಿ ನೋಡಿ ಕಾಸ್ಟ್ ಆಫ್ ಮೆಟೀರಿಯಲ್ಲು ಲಾಸ್ಟ್ ಟೈಮು 1000 ಯೂನಿಟ್ಸ್ ಮಾಡಬೇಕಾದ್ರೆ 1 ಯೂನಿಟ್ಗೆ 80 ರುಪೀಸ್ ಆಗಿತ್ತು. ಸೊ ಇವಾಗ ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರೈಸ್ ಆಫ್ ಮೆಟೀರಿಯಲ್ ವಿಲ್ ರೈಸ್ ಬೈ 20% ಆನ್ ಪ್ರೀವಿಯಸ್ ಇಯರ್ ಪ್ರೈಸ್. ಸೊ ಪ್ರೀವಿಯಸ್ ಇಯರ್ ಪ್ರೈಸ್ ಎಷ್ಟಿತ್ತು ಅಂದರೆ 80 ಇತ್ತು. 80ಗೆ ಪ್ಲಸ್ 20%ಅನ್ನು ಆ್ಯಡ್ ಮಾಡಿ ಎಷ್ಟು ಬರುತ್ತೆ, 96 ಬರುತ್ತೆ. 96 ಇಂಟು ಇವಾಗ ಎಷ್ಟು ಯೂನಿಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ, 1200 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ. ಆವಾಗ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 1,15,000. ಸೊ ಆಗ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 1,15,200. ಇದು 1,15,200 ಬರುತ್ತೆ. ಸೊ ಡಿವೈಡೆಡ್ ಬೈ 1200 ಮಾಡಿದ್ರು ಎಷ್ಟು ಬರುತ್ತೆ, 96 ಈಸ್ ದ ಕಾಸ್ಟ್ ಪರ್ ಯೂನಿಟ್. ಸೊ ಓಲ್ಡ್ ಪ್ರೈಸ್ 80 ಇತ್ತು, ಅದ್ರ ಮೇಲೆ 20% ಇನ್ಕ್ರೀಸ್ ಅಂತ ಅಂದರೆ, ಸೊ ಈಗ 80 ಮೇಲೆ 20% ಅಂದರೆ ಎಷ್ಟಾಗುತ್ತೆ, 16 ಆಗುತ್ತೆ. 80 ಪ್ಲಸ್ 20 16 ಮಾಡಿದ್ರೆ ಟೋಟಲ್ 96. 96 ಇಂಟು 1200 ಮಷಿನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆಗ 1,15,200 ಆಗುತ್ತೆ. ಈವನ್ ವೇಜಸ್ಗೂ ಕೂಡ ಅಷ್ಟೇ. ವೇಜಸ್ಸು ಲಾಸ್ಟ್ ಇಯರ್ ಎಷ್ಟಿತ್ತು ಅಂತಂದರೆ ನೋಡಿ ಇಲ್ಲಿ 120 ಇದೆ ಆಯಿತಾ ಪರ್ ಯೂನಿಟ್. ಸೊ ವೇಜಸ್ ಮೇಲೆ ಏನು ಹೇಳಿದ್ದಾರೆ ಅಂತಂದರೆ ವೇಜಸ್ ವಿಲ್ ರೈಸ್ ಬೈ ದ 5%. ವೇಜಸ್ಸು 5% ರೈಸ್ ಆಗ್ತಿದೆ ಅಂತ ಹೇಳಿದ್ದಾರೆ. ಸೊ 120 ಮೇಲೆ 5%ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. 120 ಇಂಟು 120 ಪ್ಲಸ್ 5% ಮಾಡಿದ್ರೆ 126 ಬರುತ್ತೆ. 126 ಇಂಟು, ಸೊ ನಾವು 126 ಇಂಟು 1200 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,51,200 ಬರುತ್ತೆ. 1,51,200 ಅಮೌಂಟ್ ಕ್ಲಿಯರಾಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. 1,51,200 ಪ್ಲಸ್ 1,15,200 ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 2,66,400 ಈಸ್ ದ ಆನ್ಸರು. ಸೊ ಡಿವೈಡೆಡ್ ಬೈ 1,200 ಮಾಡಿ ಪರ್ ಯೂನಿಟ್ ಎಷ್ಟು ಸಿಗುತ್ತೆ ಅಂದರೆ 222 ಸಿಗುತ್ತೆ. ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಕಾಸ್ಟ್ ಆಫ್ ಮೆಟೀರಿಯಲ್ಲು ಲಾಸ್ಟ್ ಇಯರ್ ಪರ್ ಯೂನಿಟ್ 80 ಇತ್ತು, ಅದರ ಮೇಲೆ 20% ರೈಸ್ ಆಗ್ತಿದೆ ಅಂದರೆ 96 ಆಗುತ್ತೆ. 96 ಇಂಟು 1200 ಯೂನಿಟ್ಸ್ ಅಂತ ಅಂದರೆ 1,15,200. ಸೊ ಇಲ್ಲಿ ಓವರ್ ರೈಟ್ ಆಗಿದೆ, ಸ್ವಲ್ಪ ಕಾಣಿಸ್ತಿದೆ ಅನ್ಕೊಳ್ತಿದ್ದೀನಿ. 1,15,200 ಆಗುತ್ತೆ. ಆಗ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ, 96 ಆಗುತ್ತೆ. ಈವನ್ ವೇಜಸ್ಸು ಕೂಡ 120 ಇತ್ತು, ಅದ್ರ ಮೇಲೆ 5% ರೈಸ್ ಆಗ್ತಿದೆ. ದ ಟೋಟಲ್ ಅಮೌಂಟ್ ಈಸ್ 126. 126 ಇಂಟು 1200 ಮಾಡಿದ್ರೆ 1,51,200 ಆಗುತ್ತೆ. ಸೊ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, 2,66,400. ಆ್ಯಂಡ್ ಪರ್ ಯೂನಿಟ್ 1200 ಟೋಟಲ್ ಅಮೌಂಟ್ ಪ್ರೈಮ್ ಕಾಸ್ಟ್ ಎಷ್ಟಿದೆ, 2,66,400 ಇದೆ. ಅದರಲ್ಲಿ ಡಿವೈಡೆಡ್ ಬೈ 1200 ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ, 222 ಆಗುತ್ತೆ. ಇವಾಗ ಫ್ಯಾಕ್ಟರಿ ಓವರ್ ಹೆಡ್ಸ್ನ ನಾವು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ವಿಲ್ ರೈಸ್ ಇನ್ ಅ ಪ್ರಪೋರ್ಷನ್ ಟು ದ ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ ಆ್ಯಂಡ್ ವೇಜಸ್. ಕಾಸ್ಟ್ ಮತ್ತು ಮೆಟೀರಿಯಲು ಎಷ್ಟು ರೈಸ್ ಆಗಿದೆ ಅವೆರಡು ಕಂಬೈನ್ಡ್. ಕಾಸ್ಟು ಮೆಟೀರಿಯಲ್ ಎಷ್ಟಾಗಿದೆ ಅಂದರೆ 20% ಪ್ಲಸ್ ವೇಜಸ್ಸು 5, ಟೋಟಲ್ ಎಷ್ಟಂತಂದರೆ 25% ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ರೈಸ್ ಆಗಿದೆ. ಸೊ ಯಾವುದಂತಂದರೆ ಇಲ್ಲಿ ಪ್ರೈಮ್ ಕಾಸ್ಟ್ ಮೇಲೆ 25% ತೊಗೊಳ್ಳಿ ಆಯಿತಾ. ಸೊ ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ ಅಂದರೆ 2,66,400 ಬಂದಿದೆ. ಇಂಟು ಅದ್ರ ಮೇಲೆ 25% ಮಾಡಿದ್ರೆ ನಮಗೆ 66,600 ಬರುತ್ತೆ. ಸೊ ಇಲ್ಲಿ ಏನಂತಂದರೆ ಪ್ರೈಮ್ ಕಾಸ್ಟ್ ಮೇಲೆ 25% 66,600 ಬರುತ್ತೆ. ಡಿವೈಡೆಡ್ ಬೈ 1200 ಮಾಡಿದ್ರೆ ಪರ್ ಯೂನಿಟ್ಗೆ 55.5 ಆಗುತ್ತೆ. ಸೊ ಇವಾಗ ಇವೆರಡನ್ನು ಟೋಟಲ್ ಮಾಡಿ. ಸೊ ಎಷ್ಟಂತಂದರೆ 2,66,400 ಪ್ಲಸ್ 66,600 ಟೋಟಲ್ ಮಾಡಿದ್ರೆ 3,33,000 ಬರುತ್ತೆ ಟೋಟಲ್ ಅಮೌಂಟು. ದಟ್ ಈಸ್ ವರ್ಕ್ ಕಾಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂದರೆ 277.5. ಸೊ ಇದಿಷ್ಟನ್ನು ಕೂಡ ಏನಂತ ಅಂದರೆ ವರ್ಕ್ ಕಾಸ್ಟ್ ಆಯಿತು. ಸೊ ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಅಂತಲೂ ಕೂಡ ಕರೀತೇವೆ. ಸೊ ವರ್ಕ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್. ನಾವು ಹ್ಯಾಡ್ ದ ಸೇಮ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಏನೇನಿದೆ ಅದನ್ನು ಹ್ಯಾಡ್ ಮಾಡೋಣ. ಸ್ಯಾಲ್ರೀಸ್ ಎಷ್ಟಿದೆ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಸೊ ಸ್ಯಾಲ್ರೀಸ್ ಲಾಸ್ಟ್ ಇಯರ್ 60 ಇತ್ತು, ಸೇಮ್ 60 ತೊಗೊಂಡಿದ್ದೀವಿ. ರೆಂಟ್ ಆ್ಯಂಡ್ ರೇಟ್ಸ್ 10,000, ಜನರಲ್ ಎಕ್ಸ್ಪೆನ್ಸಸ್ 20,000. ಸೊ ಈಗ 3,33,000ಗೆ 3,33,000 ಪ್ಲಸ್ ಸ್ಯಾಲ್ರೀಸ್ ಬಂದು 60,000 ಇದೆ. ದೆನ್ ರೆಂಟ್
ರೆಂಟ್ ಆ್ಯಂಡ್ ರೇಟ್ಸು 10,000, ದೆನ್ ಜನರಲ್ ಎಕ್ಸ್ಪೆನ್ಸಸ್ 20,000 ಆ್ಯಡ್ ಮಾಡಿದ್ರೆ 4,23,000 ಬರುತ್ತೆ. ಸೊ ಇಲ್ಲೂ ಅಷ್ಟೇ ಪರ್ ಯೂನಿಟ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 60,000 ಡಿವೈಡೆಡ್ ಬೈ 1,200 ಅಂದರೆ ಪರ್ ಯೂನಿಟ್ಗೆ 50, ಆ್ಯಂಡ್ ನೆಕ್ಸ್ಟು 10,000 ಡಿವೈಡೆಡ್ ಬೈ 1,200 ಮಾಡಿದ್ರೆ 8.333 ಪರ್ ಯೂನಿಟ್. ಸೊ ಈ ರೀತಿ ಯೂನಿಟ್ಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾವು ವರ್ಕ್ ಕಾಸ್ಟ್ ಮತ್ತು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನ ಟೋಟಲ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಾಗುತ್ತೆ ಅಂತಂದರೆ 4,23,000 ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ರಿಮೈನ್ ಅನ್ಚೇಂಜ್ಡ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಎಷ್ಟಿತ್ತು ಅದು ಚೇಂಜ್ ಆಗಿಲ್ಲ, ಅದು ರಿಮೈನ್ ಸೇಮ್ ಇದೆ ಅಂತ ಹೇಳಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಎಷ್ಟಿದೆ 30 ಇದೆ. ಇವಾಗ 30 × 1,200 ಮಾಡಿ, ಹ್ಯಾಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಹ್ಯಾಡ್ ಮಾಡಿ. ಸೊ ಇಲ್ಲಿ ಎಷ್ಟಂತ ಅಂದರೆ 30 × 1,200 ಮಾಡಿದ್ರೆ 30 × 1,200 ಮಾಡಿದ್ರೆ ಟೋಟಲ್ 36,000 ಬರುತ್ತೆ. ಡಿವೈಡೆಡ್ ಬೈ 1,200 ಸೇಮೇ ಬರುತ್ತೆ, 30 ಬರುತ್ತೆ. ಸೊ ಇವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಹ್ಯಾಡ್ ಮಾಡಿ 4,23,000 ಪ್ಲಸ್ 36,000 ಮಾಡಿದ್ರೆ ಟೋಟಲು 4,59,000 ಬರುತ್ತೆ. ಆ್ಯಂಡ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ಅಂದರೆ 382.5 ಆಗುತ್ತೆ. ಸೊ ಇದಿಷ್ಟು ಕೂಡ ಟೋಟಲ್ ಕಾಸ್ಟು. ಸೊ ಇದ್ರ ಮೇಲೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ಹೇಳಿದ್ದಾರೆ ಅಂತ ಅಂದರೆ 10% ಅಂತ ಹೇಳ್ತಾರೆ. ಸೊ ಟೋಟಲ್ ಕಾಸ್ಟ್ ಮೇಲೆ. ಸೊ ಇಲ್ಲಿ ನೋಡಿ, ಯು ಹ್ಯಾವ್ ಟು ಸಬ್ಮಿಟ್, ಯು ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದಟ್ ಪ್ರೈಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 10% ಆನ್ ಸೆಲ್ಲಿಂಗ್ ಪ್ರೈಸ್. ಸೊ ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟಿದೆ ಅಂದರೆ 4,59,000 ಇದೆಯಲ್ವಾ, ಅದ್ರ ಮೇಲೆ 10% ಅಂತ ತಗೊಳ್ಳಿ, 4,59,000. ಸೊ ಇಲ್ಲಿ 10% ಅಂತ ಅಂದರೆ ಇಂಟು 10 ಡಿವೈಡೆಡ್ ಬೈ 90. ಸೊ 100ಅಲ್ಲಿ 10% ತೊಗೊಳ್ತಾ ಇದೆ. ಸೊ ಅವಾಗ ಎಷ್ಟು ಅಂತಂದರೆ 51,000 ಇಸ್ ದ ಪ್ರಾಫಿಟ್. ಸೊ ಇಲ್ಲಿ ಪ್ರಾಫಿಟ್ 51,000 ಆ್ಯಂಡ್ ಪರ್ ಯೂನಿಟ್ಗೆ ಎಷ್ಟು ಪ್ರೈಸ್ ಪ್ರಾಫಿಟ್ ಆಗಿದೆ ಅಂತಂದರೆ 42.5. ಸೊ ಇವಾಗ ಈ ಎರಡನ್ನು ಹ್ಯಾಡ್ ಮಾಡಿದ್ರೆ ಟೋಟಲ್ ಸೇಲ್ಸ್ ಎಷ್ಟು ಅಂತ ಸಿಗುತ್ತೆ. ಸೇಲ್ಸ್ 4,59,000 ಪ್ಲಸ್ 51,000 ಮಾಡಿದ್ರೆ ಸೇಲ್ಸು 5,10,000 ಡಿವೈಡೆಡ್ ಬೈ 1,200 ಯೂನಿಟ್ಸ್ಗೆ 425 ಆಗುತ್ತೆ. ಸೊ ಇದು ಆ್ಯಕ್ಚುಯಲ್ ಕಾಸ್ಟ್ ಶೀಟು, ಇದು ಎಸ್ಟಿಮೇಟ್ ಕಾಸ್ಟ್ ಶೀಟು. ಸೊ ಆ್ಯಕ್ಚುಲ್ಗೂ ಎಸ್ಟಿಮೇಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ಇಲ್ಲಿ ಟೋಟಲ್ 1,000 ಯೂನಿಟ್ಸು, ಇಲ್ಲಿ ಟೋಟಲ್ 1,200 ಯೂನಿಟ್ಸು, ಮತ್ತು ಇಲ್ಲಿ 80 ಇದೆ. ಆ 80 ಮೇಲೆ 20% ರೈಸ್ ಆಗ್ತಿದೆ ಪರ್ 1,200 ಯೂನಿಟ್ಸ್. ಆ್ಯಂಡ್ ನೆಕ್ಸ್ಟು ವೇಜಸ್, ಇಲ್ಲೂ ಕೂಡ ವೇಜಸ್ 5% ರೈಸ್ ಆಗಿದೆ, ಆಗ ಪ್ರೈಮ್ ಕಾಸ್ಟ್ ಬರುತ್ತೆ. ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಪ್ರೈಮ್ ಕಾಸ್ಟಲ್ಲಿ ಇವೆರಡು ಕಂಬೈಂಡ್ ಮಾಡಿ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ 20 + 5 ಅಂತಂದರೆ 25% ಆಗಿದೆ. ಆವಾಗ ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಸಿಗುತ್ತೆ. ಅದಕ್ಕೆ ನೀವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸು ಸೇಮ್ ಇದೆ, ಸ್ಯಾಲ್ರೀಸು, ರೆಂಟು, ಜನರಲ್ ಎಕ್ಸ್ಪೆನ್ಸಸ್ ಎರಡು ಸೇಮೇ ಇರುತ್ತೆ, ಆ್ಯಡ್ ಮಾಡ್ತೀವಿ. ದೆನ್ ಅವಾಗ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಅದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸು ಸೇಮೇ ಇದೆ ಅಂತ ಹೇಳಿದ್ದಾರೆ. 1,200ಗೆ 30 ಅಂತಂದರೆ 36 ಬರುತ್ತೆ. ಈಗ ಟೋಟಲ್ ಕಾಸ್ಟು. ಸೊ ಇಲ್ಲಿ ನಮಗೆ ಲಾಸ್ ಆಗಿದೆ, ಇಲ್ಲಿ ನಮಗೆ ಪ್ರಾಫಿಟ್ ಆಗಿದೆ. ಸೊ ಇದಿಷ್ಟು ಡಿಫ್ರೆನ್ಸು. ಸೊ ಇದಕ್ಕೆ ನಿಮಗೆ 6 ಮಾರ್ಕ್ಸ್ ಆ್ಯಂಡ್ ಇದಕ್ಕೆ ನಿಮಗೆ 6 ಮಾರ್ಕ್ಸ್, ಟೋಟಲ್ 12 ಮಾರ್ಕ್ಸ್ ಇರುತ್ತೆ. ಇವನ್ ಐ ಆಲ್ರೆಡಿ ಅಪ್ಲೋಡೆಡ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಕಾಸ್ಟ್ ಶೀಟ್ ನನ್ನ ಪ್ಲೇಲಿಸ್ಟ್ನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ಈ ಪ್ರಾಬ್ಲಮ್ ಅರ್ಥ ಆಗಿದೆ, ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಸಪೋರ್ಟ್ ಮಾಡಿ ಫಾರ್ ಮೇಕಿಂಗ್ ಮೋರ್ ವೀಡಿಯೋಸ್. Thank you so much. All the best to your exam. Do well and do subscribe my channel. Don't forget that.